ನಮಸ್ಕಾರ. ವಿಜಯೇಂದ್ರ. ಮರುಳ ಮುನಿಯನನ್ನು ಅಂತರಾಳದಲ್ಲಿ ಇಳಿದು ನೋಡುತ್ತಾ ಹೋದ ಹಾಗೆ ಮರುಳು ಮುನಿಯ ನಮಗೆ ಎಷ್ಟೊಂದು ಪಾಠವನ್ನು ಹೇಳುತ್ತಾ ಹೋಗುತ್ತಾನೆ. ವೈರಾಗ್ಯದ ತುತ್ತ ತುದಿಯಲ್ಲಿ ತಂದು ನಿಲ್ಲಿಸ್ತಾನೆ. ನಾವು ಅಲ್ಲಿ ನಿಲ್ಲಬೇಕಷ್ಟೆ. ಬೆತ್ತಲೆಯ ನೀ ಬಂದೆ, ಬೆತ್ತಲೆಯು ನೀ ಪೋಪೆ. ಹೇಗೆ ಬಂದಿದ್ಯಾ ಜಗತ್ತಿಗೆ ನೀನು? ಹುಟ್ಟುವಾಗ ಹೇಗೆ ಬಂದಿದ್ದೀಯಾ, ಹೋಗುವಾಗ ಹೇಗೆ ಹೋಗ್ತೀಯಾ? ಈ ನಡುವೆ ಏನೆಲ್ಲ ಆಟ ಆಡ್ತೀಯಪ್ಪ ನೀನು. ಬೆತ್ತಲೆಯ ನೀ ಬಂದೆ, ಬೆತ್ತಲೆಯ ಪೋಪೆ. ಆದರೆ ನಿನ್ನ ಈ ನಡುವೆ ಆಟ ಇದೆಯಲ್ಲ, ಇದು ಯಾವುದಕ್ಕೂ ಕಡಿವಾಣವೇ ಇಲ್ಲ. ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ. ನೀನಿದೆಯಲ್ಲ, ಮದ ಮೋಹ ಮತ್ಸರ, ನಿನ್ನ ವೇಷಭೂಷಣಗಳು ಇವೆಲ್ಲವೂ 4 ದಿನ. ಇವೇನು ನಿನ್ನ ಜೊತೆನೇ ಬರೋದಾ? ದಾಸರು ಹೇಳುವಂತೆ ಮಡದಿ ಬಾರಳು ಮಂಚ ಬಾರದು, ಕಂಚು ಕನ್ನಡಿ ಬಾರದು. ನೀನೊಬ್ಬನೇ ಹೋಗ್ತೀಯಾ? ಕಣ್ಣಿನಲ್ಲಿ ನೀನು ಸತ್ತೋಗಿ ನಿನ್ನ ದೇಹವನ್ನು ತೆಗೆದುಕೊಂಡು ಹೋಗಬೇಕಾದಾಗ ನೀನೇನು ರಮಿಸಿ ಮುದ್ದಿಸಿದ್ದ ನಿನ್ನ ಹೆಂಡತಿ ಕಣ್ಣಿನಲ್ಲಿ ನೋಡಲಂಜುವಳು ನಿನ್ನ ಹೆಣವ. ದಾಸರ ಮಾತು ಎಷ್ಟು ತೀಕ್ಷ್ಣವಾಗಿದೆ. ಅವಳು ನಿನ್ನದೇ ಹೆಂಡತಿ, ನಿನ್ನದೇ ಮಕ್ಕಳು, ನಿನ್ನ ದೇಹವನ್ನು ಯಾವಾಗ ಬೇಗ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೋ ಕಣ್ಣಿನಲ್ಲಿ ಕೂಡ ನೋಡಕ್ಕೆ ಅಂಜುತ್ತಾಳಂತೆ. ಇಷ್ಟೆಲ್ಲ ಇದ್ದೂ ಕೂಡ ನಾವು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಈ ಮಮಕಾರದಲ್ಲಿಯೇ ಬಿದ್ದು ಸಾಯ್ತಾ ಇದ್ದೇವೆ. ಪುರಾಣ ಕೇಳ್ತೇವೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೇಳ್ತೀವಿ. ವೈರಾಗ್ಯದ ತುತ್ತ ತುದಿಯಲ್ಲಿ ತಂದು ಪುರಾಣಿಕರು ನಿಲ್ಲಿಸ್ತಾರೆ. ಆದರೆ ಆ ಪುರಾಣ ಕೇಳಿ ಈಚೆ ಬರ್ತಿದ್ದಾಗೆ ಮತ್ತೆ ನಾವು ಹಳೆಯ ಮನುಷ್ಯರ ಥರನೇ ವರ್ತಿಸ್ತೇವೆ. ಈ ಎಲ್ಲ ಹೇಳಿರ್ತಕ್ಕಂಥ ಎಲ್ಲ ವೈರಾಗ್ಯಗಳು ನಮಗೆ ಬರ್ತವೆ. ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ, ಅಭಾವ ವೈರಾಗ್ಯ, ಈ ಎಲ್ಲ ವೈರಾಗ್ಯಗಳು ಬಂದಾಗ ನಾವು ಆ ರೀತಿ ವರ್ತಿಸ್ತೇವೆ. ಅವು ಬಗೆಹರಿದೋದೋಗೆ ಸ್ಮಶಾನದಲ್ಲಿದ್ದಾಗ ಇಷ್ಟೇನಪ್ಪ ಜೀವನ. ನಮ್ಮ ಯಾರ್ದೋ ಗೆಳೆಯರ ಒಂದು ಶವ ಸಂಸ್ಕಾರಕ್ಕೆ ಹೋದಾಗ ನಾವೇನಂತೀವಿ, ಇಷ್ಟೇ ಜೀವನ, ಇನ್ನೇನಿದೆ ಅಂತ ಅಂದ್ಕೊತೀವಿ. ಗೇಟು ದಾಟಿ ಈಚೆ ಬರ್ತಿದ್ದಂಗೆ, ರುದ್ರಭೂಮಿಯ ಗೇಟ್ ದಾಟಿ ಈಚೆ ಬರ್ತಿದ್ದಂಗೆ FD ಇಟ್ಟಿದ್ವಲ್ಲ, ಅದಕ್ಕೆ ಇಂಟ್ರೆಸ್ಟ್ ಬಂತಾ ಅನ್ನುವ ಪ್ರಶ್ನೆ ಮಾಡ್ತೇವೆ. ಹೀಗಿದೆ ನಮ್ಮ ಮನುಷ್ಯನ ಜೀವನ. ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ ಕಿತ್ತೆಸೆಯೋ ನಿನ್ನ ಕಂತೆಗಳ. ನೀನು ಸತ್ತೋದಾಗ ನಿನ್ನ ಚಟ್ಟಕ್ಕೆ ಏರಿಸ್ತಾರಲ್ಲ, ಅಲ್ಲಿ ಕೂಡ ನಿನ್ನ ಬೆತ್ತಲೆಯನ್ನೇ ಹುಟ್ಟಿದಾಗ ಹೇಗೆ ಬಂದಿದ್ಯೋ ಹಾಗೇ ಕಳಿಸ್ತಾರೆ. ನಿನ್ನ ಮೈ ಮೇಲಿರೋ ವಸ್ತ್ರವನ್ನೂ ಕಳಿಸಿ ಹಾಕ್ತಾರೆ, ಉಡಿದಾರ ಕೂಡ ಬಿಡೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನೀನು ಏರ್ತೀಯ ಚಟ್ಟಕ್ಕೆ. ಅದಕ್ಕಿಂತ ಮುಂಚೆ ಕಿತ್ತೆಸೆಯೋ ನಿನ್ನ ಬಂಧಗಳ. ನಿನ್ನೇನಿದೆಯಲ್ಲ, ಕಂತೆಗಳಿದೆಯಲ್ಲ, ನೀನು ನಾನು ಅಷ್ಟು ಆಸ್ತಿ ಮಾಡಿದ್ದೀನಿ, ಇಷ್ಟು ಆಸ್ತಿ ಮಾಡಿದ್ದೀನಿ, ಇಷ್ಟು ಸೈಟ್ ಇದೆ, ಅಲ್ಲಿದೆ, BDA ಸೈಟ್ ಇದೆ, ಈ ಎಲ್ಲ ಅಂಟು ನಮ್ಮನ್ನು ಅಂಟಿಕೊಂಡು ಬಂದಿದೆಯಲ್ಲ ಆ ಬೆನ್ನಿಗೆ, ಇದನ್ನು ಕಿತ್ತೆಸಿ. ನೀನು ಅವ್ರು ಕಿತ್ತಾಕೋಕ್ಕಿಂತ ಮುಂಚೆ ನೀನೇ ನಿನ್ನ ಮನಸ್ಸಲ್ಲಿ ಕಿತ್ತೆಸು ಸಿದ್ಧನಾಗು ಮರುಳು ಮುನಿಯ ಅನ್ನುವ ಒಂದು ಚಾಟಿ ಏಟನ್ನು ಕೊಡ್ತಾರೆ. ನಾವು ಹೇಗೆ ಬದುಕಬೇಕು ಜಗತ್ತಿನಲ್ಲಿ. ಆದರೂ ನಾವಿಲ್ಲ. ನಾವು 2 ಕೈಯಲ್ಲೂ ನಮ್ಮ ಕಡೆಗೆ ಬಾಚ್ಕೊಳ್ಳೋದಷ್ಟೇ ನಮಗೆ ಗೊತ್ತೇ ಹೊರತು ಕೊಟ್ಟು ರೂಢಿ ಇಲ್ಲ. ಹೀಗಿದೆ ನಮ್ಮ ಜೀವನ. ಇದನ್ನಾದರೂ ಇನ್ನು ಮುಂದಾದರೂ ತಿದ್ದಿಕೊಳ್ಳುವ ಪ್ರಯತ್ನ ಮಾಡೋಣ. ನಮಸ್ಕಾರ. ನಾಳೆ ಮತ್ತೊಂದು ಮರುಳ ಮನೆಯ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ.